ನಮಸ್ಕಾರ ಸ್ನೇಹಿತರೆ. SRH ವರ್ಸಸ್ RR ಮ್ಯಾಚ್ ನೋಡಿ ಇಡೀ ಕ್ರಿಕೆಟ್ ಲೋಕ ಒಂದು ಕ್ಷಣ ಶಾಕ್ ಆಗಿತ್ತು. ಹಿಂದೆಂದೂ ಆಗದ ದಾಖಲೆಗೆ ಈ ಒಂದು ಪಂದ್ಯ ಸಾಕ್ಷಿಯಾಗಿತ್ತು. ಯಾಕಂದ್ರೆ ಡೆಬ್ಯೂ ಪಂದ್ಯದಲ್ಲಿ ಇಬ್ಬರು ಬೌಲರ್ಗಳು ಮಿಂಚಿನ ಪ್ರದರ್ಶನವನ್ನ ನೀಡಿದ್ರು. ಸ್ಟಾರ್ ಬ್ಯಾಟರ್ಗಳ ವಿಕೆಟ್ ಕಿತ್ತು ರಾತ್ರೋರಾತ್ರಿ ಹೊಸ ಬೌಲರ್ಗಳು ಕ್ರಿಕೆಟ್ ಜಗತ್ತು ತಮ್ಮತ್ತ ತಿರುಗಿ ನೋಡುವಂತೆ ಮಾಡಿದ್ದಾರೆ. ಮೊದಲ ಓವರ್ನಲ್ಲಿ ಜಸ್ಟ್ 1 ರನ್ ನೀಡಿ ವೈಭವ್ ಸೇರಿ 3 ವಿಕೆಟ್ ಕಿತ್ತ ಪ್ರಫುಲ್ ಒಂದ್ ಕಡೆ ಆದ್ರೆ, ಡೆಬ್ಯೂ ಮಾಡಿ 4 ವಿಕೆಟ್ ಕಿತ್ತ ಇನ್ನೊಬ್ಬ ಆಟಗಾರ ಸಾಕಿಬ್ ಮತ್ತೊಂದು ಕಡೆ. ಈ ಪಂದ್ಯವನ್ನ ಕ್ರಿಕೆಟ್ ಪ್ರೇಮಿಗಳು ಮರೆಯೋಕೆ ಸಾಧ್ಯವೇ ಇಲ್ಲ. ಇಬ್ಬರ ಬೌಲಿಂಗ್ ನೋಡಿ ಕ್ರಿಕೆಟ್ ಪ್ರೇಮಿಗಳು ಇವ್ರ ಬಗ್ಗೆ ಸರ್ಚ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಮೊದಲ ಪಂದ್ಯದಲ್ಲಿ ವಿಕೆಟ್ ಕಿತ್ತು ದಾಖಲೆ ಬರೆದ ಈ ಆಟಗಾರರು ಯಾರು? ಇವರ ಗುರುಗಳು ಯಾರು? ಹೇಗೆ SRH ಟೀಮ್ಗೆ ಬಂದ್ರು? ಈ ಹಿಂದೆ ಯಾವೆಲ್ಲ ಪಂದ್ಯವನ್ನ ಆಡಿದ್ದಾರೆ ಸೇರಿದಂತೆ ಸಾಕಷ್ಟು ಮಾಹಿತಿಯನ್ನು ಇವ್ರ ಬಗ್ಗೆ ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಪ್ರಫುಲ್ ಹಿಂಗೆ ಸನ್ರೈಸರ್ಸ್ ಹೈದರಾಬಾದ್ ಬ್ಯಾಟಿಂಗ್ ಮಾಡಿ ಬೌಲಿಂಗ್ ಮಾಡೋ ತನಕ ಇವರ ಹೆಸರನ್ನ ಯಾರು ಕೂಡ ಕೇಳಿರಲಿಲ್ಲ. ಯಾವಾಗ SRH ಬೌಲಿಂಗ್ ಶುರು ಮಾಡ್ತೋ ಒಂದೇ ಓವರ್ನಲ್ಲಿ ಪ್ರಫುಲ್ ಹಿಂಗೆ ಇಡೀ ಜಗತ್ತನ್ನ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದ್ದಾರೆ. ಚೊಚ್ಚಲ ಪಂದ್ಯದಲ್ಲೇ ವಿಸ್ಮಯ ಸೃಷ್ಟಿಸಿದ ಪ್ರಫುಲ್ ಒಂದೇ ರಾತ್ರಿಯಲ್ಲಿ ಭಾರತದ ಕ್ರಿಕೆಟ್ ಮನೆ ಮಾತಾಗಿದ್ದಾರೆ. ಚೊಚ್ಚಲ IPL ಪಂದ್ಯವನ್ನ ಆಡಿದ ಪ್ರಫುಲ್ ಹಿಂಗೆ ಮೊದಲ ಎಸೆತದಲ್ಲೇ ವೈಭವ್ ಸೂರ್ಯವಂಶಿ ಅವರನ್ನ ಗೋಲ್ಡನ್ ಡಕ್ಔಟ್ ಮಾಡಿದ್ರೆ, ನಂತರ ಪ್ರಫುಲ್ ಅದೇ ಓವರ್ನಲ್ಲಿ 4ನೇ ಎಸೆತದಲ್ಲಿ ಧ್ರುವ್ ಜುರೇಲ್ ಅವರನ್ನ ಕ್ಲೀನ್ ಬೌಲ್ಡ್ ಮಾಡಿದ್ರು. ಓವರ್ನ ಕೊನೆಯ ಎಸೆತದಲ್ಲಿ ಲುಹಾನ್ ಅವರನ್ನ ಔಟ್ ಮಾಡಿ ಪೆವಿಲಿಯನ್ಗೆ ಕಳಿಸಿದ್ರು. ಚೊಚ್ಚಲ IPL ಪಂದ್ಯದಲ್ಲೇ ಪ್ರಫುಲ್ ಮೊದಲ ಓವರ್ನಲ್ಲಿ ಕೇವಲ 1 ರನ್ ನೀಡಿ 3 ವಿಕೆಟ್ ಪಡೆದ್ರು, ದಾಖಲೆಯನ್ನು ಮಾಡಿದ್ರು ಅಂತಲೇ ಹೇಳ್ಬೋದು. ಚೊಚ್ಚಲ ಪಂದ್ಯದಲ್ಲಿ SRH ಪರ ಇವರು ಟೋಟಲ್ 4 ವಿಕೆಟನ್ನು ಕಿತ್ತು ಒಂದು ಅದ್ಭುತ ದಾಖಲೆಯನ್ನು ಮಾಡಿ ಕ್ರಿಕೆಟ್ ಲೋಕ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದ್ರು. ಇವರು ದೇಶಿ ಕ್ರಿಕೆಟ್ನಲ್ಲಿ ವಿದರ್ಭ ಪರ ಆಡುವ ಇವರು ನಾಗ್ಪುರದವರು. ಇವರ ತಂದೆ ವಿದ್ಯುತ್ ಮಂಡಳಿಯ ಉದ್ಯೋಗಿಯಾಗಿದ್ರು. ಸಾಮಾನ್ಯ ಒಂದು ಮಧ್ಯಮ ವರ್ಗದ ಕುಟುಂಬದಿಂದ ಬಂದವರು ಇವರು ಪ್ರಫುಲ್. ಆರಂಭದಲ್ಲಿ ಪ್ರಫುಲ್ ಅವರ ಕ್ರಿಕೆಟ್ ಆಡುವ ಬಯಕೆಗೆ ಅವರ ತಂದೆಯಿಂದ ಯಾವುದೇ ಸಹಕಾರ ಸಿಕ್ಕಿರಲಿಲ್ಲ, ಪ್ರೋತ್ಸಾಹ ಸಿಕ್ಕಿರಲಿಲ್ಲ ಅಂತೆ. ಆದರೆ ಬೇಸಿಗೆ ಶಿಬಿರದಲ್ಲಿ ಮಗನ ಪ್ರತಿಭೆಯನ್ನು ನೋಡಿದ ನಂತರ ಅವರ ತಂದೆ ತಮ್ಮ ಮನಸ್ಸನ್ನ ಬದಲಾಯಿಸಿದ್ರಂತೆ. ಇದಾದ ಬಳಿಕ ಪ್ರಫುಲ್ ಅವರ ಬದುಕು ಬದಲಿಸುವಲ್ಲಿ ವಿದರ್ಭ ಅಕಾಡೆಮಿ ಮತ್ತು ವಿದರ್ಭ ಕ್ರಿಕೆಟ್ ಅಸೋಸಿಯೇಷನ್ ಪ್ರಮುಖ ಪಾತ್ರವನ್ನು ವಹಿಸಿದ್ದವೆ ಅಂತ ಹೇಳಲಾಗುತ್ತೆ. 2014ರಲ್ಲಿ ಪ್ರಥಮ ದರ್ಜೆ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ ಪ್ರಫುಲ್ ಅಂದಿನಿಂದ ತಂಡದ ಭಾಗವಾಗಿದ್ದಾರೆ. ಅವರು ಇಲ್ಲಿವರೆಗೆ ಒಟ್ಟು 10 ಪಂದ್ಯಗಳಲ್ಲಿ 27 ವಿಕೆಟ್ಗಳನ್ನು ಪಡೆದಿದ್ದಾರೆ ಮತ್ತು 6 ಲೀಸ್ಟ್ ಎ ಪಂದ್ಯಗಳಲ್ಲಿ 5 ವಿಕೆಟ್ಗಳನ್ನು ಪಡೆದಿದ್ದಾರೆ. ಆದಾಗ್ಯೂ IPLಗೆ ಪಾದಾರ್ಪಣೆ ಮಾಡುವ ಮೊದಲು ಅವರ ವೃತ್ತಿಪರ ಮಟ್ಟದಲ್ಲಿ ಯಾವುದೇ T20 ಪಂದ್ಯಗಳನ್ನು ಆಡಿರಲಿಲ್ಲ. ಹಾಗಾಗಿ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲೂ ಭಾಗವಹಿಸಿರಲಿಲ್ಲ. ಆದಾಗ್ಯೂ ರಣಜಿ ಟ್ರೋಫಿಯಲ್ಲಿ ಅವರ ಪ್ರದರ್ಶನವನ್ನು ನೋಡಿದ ನಂತರ ವಿದರ್ಭದವರೇ ಆಗಿರುವ SRHನ ಬೌಲಿಂಗ್ ಕೋಚ್ ವರುಣ್ ಆರನ್ ಪ್ರಫುಲ್ ಅವರನ್ನ ಟ್ರಯಲ್ಸ್ಗೆ ಆಹ್ವಾನಿಸಿದ್ರು. ಟ್ರಯಲ್ಸ್ನಲ್ಲಿ ಪ್ರಫುಲ್ ಅವರ ಪ್ರತಿಭೆಗೆ ಮರಳಾಗಿದ್ದ ಸನ್ರೈಸರ್ಸ್ ಹೈದರಾಬಾದ್ ಆಡಳಿತ ಮಂಡಳಿ ಮಿನಿ ಹರಾಜ್ನಲ್ಲಿ ಇವರನ್ನ 30 ಲಕ್ಷಕ್ಕೆ ಮೂಲ ಬೆಲೆಗೆ ಖರೀದಿಯನ್ನು ಮಾಡಿತು. ಈ ಪಂದ್ಯದಲ್ಲಿ ಹೈದರಾಬಾದ್ ತಂಡವು ಅನುಭವಿ ವೇಗಿಗಳಾದ ಜೈದೇವ್ ಮತ್ತು ಹರ್ಷಲ್ ಪಟೇಲ್ ಅವರನ್ನು ಕೈ ಬಿಡುವ ಮೂಲಕ ಪ್ರಫುಲ್ ಅವರಿಗೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಹೈದರಾಬಾದ್ ತಂಡ ತೋರಿಸಿದ ನಂಬಿಕೆಯನ್ನ, ವಿಶ್ವಾಸವನ್ನ ಪ್ರಫುಲ್ ಅವರು ಉಳಿಸಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಹೇಳಿದಂತೆ ಮಾಡಿದ ಪ್ರಫುಲ್. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂದರೆ, ಪ್ರಫುಲ್ ಅವರು ಹೇಳಿದಂತೆ ಮಾಡಿದ್ದಾರೆ. ಈ ಹಿಂದೆ 1 ವರ್ಷದ ಹಿಂದೆ ನೋಟ್ ಬರೆದಿಟ್ಟಿದ್ರಂತೆ. ಏನಪ್ಪ ಅಂದರೆ, ನಾನು IPLಗೆ ಪಾದಾರ್ಪಣೆ ಮಾಡಿದ ಮೊದಲ ಪಂದ್ಯದ ಮೊದಲ ಓವರ್ನಲ್ಲೇ 3 ರಿಂದ 5 ವಿಕೆಟ್ ತೆಗಿತೀನಿ ಅಂತ. ಅದರಂತೆ ಮಾಡಿದ್ದಾರೆ. ಸೇಮ್ ಹೆಂಗೆ ಅವ್ರು ನೋಟ್ ಬರೆದಿಟ್ಟಿದ್ರು ಅದೇ ಥರ ಮಾಡಿದ್ದಾರೆ. ಜೊತೆಗೆ ಈ ಮ್ಯಾಚ್ನ ಹಿಂದೂ ಕೂಡ ಮಾತಾಡಿದ್ರಂತೆ, ನನಗೆ ಅವಕಾಶ ಸಿಕ್ಕರೆ RR ವಿರುದ್ಧ ಎಲ್ಲರೂ ನನಗೆ ಅವಕಾಶ ಸಿಕ್ಕಿದ್ರೆ ನಾನು ವೈಭವ್ ಸೂರ್ಯವಂಶಿಯನ್ನ ಬೌನ್ಸರ್ ಹಾಕಿ ಔಟ್ ಮಾಡ್ತೀನಿ ಅಂತ ಹೇಳಿದ್ರಂತೆ. ಅದರಂತೆ ಸೂರ್ಯವಂಶಿಯ ವಿಕೆಟನ್ನು ಇಲ್ಲಿ ಪಡೆದಿದ್ದಾರೆ. ಇನ್ನು ಶಮಿ, ಬೂಮ್ರಾ, ಭುವಿ ಅಂತಹ ಸ್ಟಾರ್ ಬೌಲರ್ಗಳಿಗೆ ಮಣ್ಣು ಮುಕ್ಕಿಸಿರುವ 15 ವರ್ಷದ ವೈಭವ್ ಪ್ರಫುಲ್ ಬೌಲಿಂಗ್ನಲ್ಲಿ ಡಕ್ಔಟ್ ಹಾಕಿದ್ ನೋಡಿ ಎಲ್ಲರೂ ಶಾಕ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಸಾಕಿಬ್ ಹುಸೇನ್ ಸುಂಟರ ಗಾಳಿ ಬೌಲಿಂಗ್. ಇನ್ನು ಇದೇ ಪಂದ್ಯದಲ್ಲಿ ಸಾಕಿಬ್ ಹುಸೇನ್ ಕೂಡ 4 ವಿಕೆಟ್ ತೆಗೆದು ಮಿಂಚಿದ್ದಾರೆ. ಬಿಹಾರದ ಗೋಪಾಲ್ಗಂಜ 21 ವರ್ಷದ ಯುವ ವೇಗಿ ಸಾಕಿಬ್ ಹುಸೇನ್ ತಮ್ಮ IPL ಪಾದಾರ್ಪಣೆ ಪಂದ್ಯದಲ್ಲೇ ದಾಖಲೆಯನ್ನು ಬರೆದ್ರಂತ ಹೇಳ್ಬೋದು. IPL ಇತಿಹಾಸದಲ್ಲಿ ತಮ್ಮ ಚೊಚ್ಚಲ ಪಂದ್ಯದಲ್ಲಿ 4 ಅಥವಾ ಅದಕ್ಕಿಂತ ಹೆಚ್ಚು ವಿಕೆಟ್ ಪಡೆದ 7ನೇ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ.
ಇನ್ನು ಕ್ರಿಕೆಟ್ ಬಗ್ಗೆ ಕನಸು ಕಂಡವರಲ್ಲ ಇವರು ಸಾಕಿಬ್ ಹುಸೇನ್. ಇವರು ಸೈನ್ಯ ಸೇರಿ ತಮ್ಮ ಕುಟುಂಬಕ್ಕೆ ಆಧಾರ ಆಗಬೇಕು ಅಂತ ಹೇಳಿ ನಿರ್ಧರಿಸಿದ್ರು. ಸೈನಿಕರಾಗಬೇಕು ಅಂತ ಹೇಳಿ ಅವರು ಕಠಿಣ ಅಭ್ಯಾಸವನ್ನು ನಡೆಸ್ತಾ ಇದ್ರು. ಆದರೆ ಸ್ಥಳೀಯ ಟೂರ್ನಿಯೊಂದರಲ್ಲಿ ಅವರು ತೋರಿದ ಬೌಲಿಂಗ್ ಪ್ರದರ್ಶನ ವೃತ್ತಿ ಜೀವನಕ್ಕೆ ಮಹತ್ವದ ತಿರುವನ್ನು ತಂದುಕೊಡ್ತು. IPL 2024 ಸೀಸನ್ಗೆ ಮೊದಲು ಅವರನ್ನು ಕೋಲ್ಕತ್ತಾ ನೈಟ್ ರೈಡರ್ಸ್ ಸಹಿ ಮಾಡಿಸಿಕೊಂಡಿತ್ತು. ಆದರೆ ಅವರಿಗೆ ಯಾವುದೇ ಪಂದ್ಯದಲ್ಲಿ ಅವಕಾಶವನ್ನು ನೀಡಿರಲಿಲ್ಲ. 2025 ಸೀಸನ್ಗೂ ಮೊದಲೇ ಇವರನ್ನು ಬಿಡುಗಡೆ ಮಾಡಲಾಗಿತ್ತು. IPL 2026 ಹರಾಜಿನಲ್ಲಿ ಇವರನ್ನು SRH 30 ಲಕ್ಷ ರೂಪಾಯಿಗೆ ಖರೀದಿಯನ್ನ ಮಾಡಿತು. ಭಾರತದ ಮಾಜಿ ವೇಗಿ ವರುಣ್ ಆರನ್ ಅವರ ಗರಡಿಯಲ್ಲಿ ಪಳಗಿದ ಇವರು ಇದೀಗ ಘಾತಕ ಬೌಲಿಂಗ್ ಮೂಲಕ ಗಮನವನ್ನು ಸೆಳ್ತಾ ಇದ್ದಾರೆ. ಒಟ್ಟಿನಲ್ಲಿ SRH ಬೆಂಕಿ ಬೌಲರ್ಗಳ ಆರ್ಭಟ ನೋಡಿ IPL ಉಳಿದ ಟೀಮ್ಗಳು ಕೂಡ ಪತರುಗುಟ್ಟಿವೆ ಅಂತಾನೆ ಹೇಳ್ಬೋದು. ಓವರ್ಗೆ ಮೂರು ವಿಕೆಟ್ ಹೋಗಿದ್ದು ನೋಡಿ ಎಲ್ಲರೂ ಬೆಕ್ಕಸ ಬೆರಗಾಗಿದ್ದಾರೆ. ಈ ಹೊಸ ಆಟಗಾರರಿಗೆ ಇನ್ನಷ್ಟು ಅವಕಾಶ ಸಿಗಲಿ, ಮತ್ತಷ್ಟು ಸಾಧನೆಯನ್ನು ಮಾಡಲಿ ಅಂತೇಳಿ ನಾವು ಹಾರೈಸೋಣ. ನಮಸ್ಕಾರ.